ಸಂಕೇಶ್ವರ್ ಪಟ್ಟಣದ ಬಾಜಿ ಮಾರ್ಕೆಟ್ ಬೇರೆಡೆಗೆ ಸ್ಥಳಾಂತರಿಸಲು ಬೇಡ. ಸುಮಾರು ವರ್ಷಗಳಿಂದ ಇಲ್ಲೇ ಇದೆ. ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಶ್ರೀಗಳು ಹೇಳಿದರು. ಕಮಿಟಿ ಅಧ್ಯಕ್ಷರು ಗಮನಕ್ಕೆ ತಂದು ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ನಿಡಸೋಶಿ ಮಠದ ದುದುಂಡೇಶ್ವರ ಶ್ರೀಗಳು ಹೇಳಿದರು. ನಂತರ ಮಾತನಾಡಿದ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿದರು. ರೈತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ. ಅದು ಅಲ್ಲದೆ ಜಕಾತಿ ಪಾವತಿ ನೀಡಲು 2 ಜನರನ್ನ ನೇಮಕ ಮಾಡುತ್ತೇವೆ. ರೈತರಿಗೆ ವಾಹನಗಳನ್ನ ಪಾರ್ಕಿಂಗ್ ಮಾಡಲು ಹಾಗೂ ಯಾವುದೇ ತರಹದ ತೊಂದರೆಯಾಗದಂತೆ 3 ಜನ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ದಿನಂಪ್ರತಿ ಜಕಾತಿ ಹಣ ವಸೂಲಿ ಮಾಡಿದ್ದು ಎಷ್ಟು ಬರುತ್ತೆ ಎಂಬುದನ್ನ ಒಂದು ಬೋರ್ಡ್ ಮುಖಾಂತರ ಬೋರ್ಡ್ ನಲ್ಲಿ ಬರೆಯಲಾಗುವುದು. ಈ ಬಾಜಿ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿ ತೊಂದರೆಯಾದರೆ ನನಗೆ ಫೋನ್ ಮಾಡಬಹುದೆಂದು ಮಾಜಿ ಸಂಸದ ರಮೇಶ್ ಕತ್ತಿ ಈ ಸಂದರ್ಭದಲ್ಲಿ ಹೇಳಿದರು. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ, GS5 ಟಿವಿ ಕನ್ನಡ ನ್ಯೂಸ್, ಸಂಕೇಶ್ವರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಲ್ಲಿ, ನೆರೆಕಂಡರಲ್ಲಿ ಆಗಮಿಸಿರುವ ಎಲ್ಲ ರೈತ ಬಾಂಧವರೇ, ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಶ್ರೀಮಠ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನೇ ಮಾಡಿಕೊಂಡು ಬಂದದೆ. ಯಾವುದನ್ನು ಅನಾನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಆದರೂ ಸ್ವಲ್ಪ ಮಧ್ಯೆ ಇವೆಲ್ಲ ಬಂದವರು ಸೀದಾ ಮಠಕ್ಕೆ ಬಂದು ಮಾಡಿಕೊಂಡಿದ್ದು ಇಷ್ಟೊತ್ತಿಗೆ ಅದನ್ನು ಮುಗಿದ ಹೋಗ್ತಿತ್ತು. ಎಷ್ಟು ಪ್ರಾಬ್ಲಮ್ಮೇ ಬರ್ತಿದ್ದಿಲ್ಲ, ಯಾವುದೂ ಪ್ರಾಬ್ಲಮ್ ಬರ್ತಿದ್ದಿಲ್ಲ. ರೈತರಿಗೆ ಭಾಳ ಅನುಕೂಲ ಆಗ್ತಿತ್ತು. ಇಷ್ಟು ದಿವಸ ಸುಮ್ಮನೆ ವೇಸ್ಟ್ ಆಗ್ತು ಎಲ್ಲ ಹೊತ್ತು. ಅದನ್ನು ಭಾಳ ತುಂಬ ಚೆನ್ನಾಗೆಲ್ಲ ಹೇಳಿದರು. ಈಗಾಗಲೇ ಕತ್ತಿಯವರೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ ರೀತಿಯಾಗಿ ಮುಂದೆ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಅದು ಮಾಡ್ಕೊಂಡು ಹೋಗ್ತದೆ. ಈ ವಿಷಯ ಯಾಕೆ ಹೇಳಕತ್ತ ನಾನು ಇವತ್ತು ಅತಿವೃಷ್ಟಿ ಆದರೆ ರೈತರು ಸಾಯ್ಬೇಕು, ಅನಾವೃಷ್ಟಿ ಆದರೆ ರೈತರು ಸಾಯ್ಬೇಕು. ಮತ್ತಿಂಥ ಕಾಯಿಪಲ್ಯ ಮಾರುಕಟ್ಟೆಗೆ ಬಂದಾಗ ಈ ದಲಾಲರಿಗರು ಇಂಥ ರೈತರನ್ನು ಹಿಂಡುವಂಥ ಕೆಲಸ ಮಾಡಿದರೆ ರೈತ ಎಲ್ಲಿ ಹೋಗು? ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾವು ಕೆಲವೊಂದು ವಿಚಾರಗಳನ್ನು ಅಧ್ಯಕ್ಷರನ್ನ ಗಮನಕ್ಕೆ ತಂದಿದ್ದಾರೆ. ಅವ್ರ ಬೇಡಿಕೆ ಇರಬಹುದು. ಈ ಭಾಗದಿಂದ ಮಹಾರಾಷ್ಟ್ರದವರು ಶಸ್ತ್ರ ತರಲಿಲ್ಲ. ಈಗ ಆಮೇಲೆ ನಮ್ಮ ಶಸ್ತ್ರನ್ನ ಯಾವಾಗ ಕರ್ನಾಟಕ ಸರ್ಕಾರದವರು ಶಸ್ತ್ರ ತಂದರು, ಅವಾಗ ನಮ್ಮ ಸಂಕೇಶ್ವರ ಪ್ಯಾಟ್ ಎಲ್ಲ ಕಿತ್ಕೊಂಡು ಗಡಿಂಗ್ಲಿಸ್ಕೊಂಡು, ಬಹುಶಃ ಇಲ್ಲಿ ಬಿದ್ದವ್ರಿಗೆ ಭಾಳ ಮಂದಿಗೆ ಗೊತ್ತಾಯ್ತು. ಇಲ್ಲಿ ನಮ್ಮ ಇಲ್ಲಿ ಹಾಕಂತಲೇ ಇಲ್ಲಿ ಕಿತ್ಕೊಂಡು ಗಡಿ ಶಸ್ತ್ರನ ತಂದು ಇವತ್ತು ಮಹಾರಾಷ್ಟ್ರದಾಗ 80 ರೂಪಾಯಿ ಶಸ್ತ್ರ ಇದ್ರೆ ಇವತ್ತು ಕರ್ನಾಟಕದಾಗ 60 ರೂಪಾಯಿ ಶಸ್ತ್ರ ಐತಿ. ಇದು ಒಂದು. ಇವತ್ತು ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನ ಕಾಲಕ್ಕೆ ಚಾಣಿಗೆ ಹಾಕಬೇಕು, ಅದರ ಕುರಿತು ಚರ್ಚೆ ಮಾಡಬೇಕು, ಅದಕ್ಕೆ ಪರಿಹಾರಗಳನ್ನು ಕೂಡಲೇ ಅದನ್ನ ಕೈಗೊಳ್ಳಬೇಕು ಅನ್ನೋ ಒಂದು ವಿಚಾರದಲ್ಲಿ ಒಂದು 4-6 ವಿಚಾರಗಳನ್ನ